ಮೊದಲನೇದಾಗಿ ಎಲ್ಲ ಚಿಂತಾಮಣಿಯ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ಹಬ್ಬ ಇದೆ. ನಾಳೆನೂ ಕೂಡ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಒಂದು ರೀತಿಯ ಹಬ್ಬ ಅಂತ ಹೇಳೋದು ತಪ್ಪಾಗಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರ ಭವನವನ್ನು ಉದ್ಘಾಟನೆ ಮಾಡಲಾಗಿದ್ದಾರೆ. ಅದರಿಂದ ಅದೊಂದು ರೀತಿ ಹಬ್ಬ, ತಪ್ಪಿಲ್ಲ. ಹಬ್ಬ ಅಂತ ಹೇಳೋದು ತಪ್ಪಿಲ್ಲ. ಯಾಕಂದರೆ ಅಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ತಮಗೆಲ್ಲ ತಿಳಿದಿರೋ ಪ್ರಕಾರ ಏನು 2014-15 ಸಾಲಿನ ಅಂದಿನ ಶಾಸಕರು ಎಂ ಕೃಷ್ಣಾರೆಡ್ಡಿ ಅವರು ಮತ್ತೆ ಅಂದಿನ ಸಂಸದರು KH ಮುನಿಯಪ್ಪಾಜಿ ಅವರು ಮತ್ತೆ ಅಂದಿನ ಸಮಾಜ ಕಲ್ಯಾಣ ಸಚಿವರು ಆಂಜನೇಯ ಅವರು, ಇವ್ರದೆಲ್ಲ ಬಹಳ ಶ್ರಮ ಇದೆ ಇದರ ಹಿಂದೆ. ಏನು ಇವತ್ತು ಅಂಬೇಡ್ಕರ್ ಭವನ ಉದ್ಘಾಟನೆ ಆಗ್ತಾ ಇದೆ, ಅದರ ಫೌಂಡೇಶನ್, ಅದರ ಪಾಯದಿಂದ ಶುರು ಮಾಡಿರುವಂಥದ್ದು 108 ನಮ್ಮ ಕನಸುಗಳು ಇರ್ಬೋದು. ಬರೀ ಕನಸುಗಳು ಕಾಣಿದ್ರೆ ಆಗೋದಿಲ್ಲ, ಅದು ನನಸು ಮಾಡಬೇಕಾದ್ರೆ ಕೆಲಸ ಮಾಡಬೇಕು. ಈಗ ರಾಜಕೀಯವಾಗಿ ಸುಮಾರು ವರ್ಷಗಳಿಂದ ಸುಮಾರು ಆಡಳಿತ ನಡೆಸಿರುವಂಥವ್ರು ಇದ್ದಾರೆ. ಆದರೆ 2014 ಮತ್ತು 15 ಸಾಲಿನಲ್ಲಿ ಅಂದಿನ ಶಾಸಕರು ಎಂ ಕೃಷ್ಣಾರೆಡ್ಡಿ ಅವರು, ಅಂದಿನ ಸಂಸದರು ಶ್ರೀ KH ಮುನಿಯಪ್ಪಾಜಿ ಅವರು ಮತ್ತೆ ಸಮಾಜ ಕಲ್ಯಾಣ ಸಚಿವರಾದ H ಆಂಜನೇಯ ಅವರು, ಅವರ ಬಹಳಷ್ಟು ಶ್ರಮ ಇದನ್ನು ಮತ್ತೊಮ್ಮೆ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಅಂದಿನ ದಿನಗಳಲ್ಲಿ ಸುಮಾರು 4 ಕೋಟಿ ವೆಚ್ಚದಲ್ಲಿ 400 ಲಕ್ಷ ಏನು ಅಂಬೇಡ್ಕರ್ ಭವನ ಕೆಲಸವನ್ನು ಶುರು ಮಾಡಿದ್ರು. ಬಹುಶಃ 7-8 ಕೋಟಿವರೆಗೆ ಆಗಿರ್ಬೋದು. ಓಪನಿಂಗ್ಗೆ ಇಟ್ಕೊಂಡಿದ್ರು, ಕೋಡ್ ಆಫ್ ಕಂಡಕ್ಟ್ ಬಂತು, ಆದರೆ ಡಿಲೇ ಆಯಿತು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಫೌಂಡೇಶನ್ ರಾಜಕೀಯವಾಗಿ ಸುಮಾರು ಕೆಲಸಗಳು ಅವರವರ ಅಭಿವೃದ್ಧಿಯಲ್ಲಿ ಆಗಿರುವಂಥದ್ದಿರುತ್ತೆ. ಕೆಲವರು ಸೋಲ ನಂತರ ಬೇರೆ ಶಾಸಕರು ಬಂದು ಓಪನಿಂಗ್ ಸೆರೆಮನಿ ಉದ್ಘಾಟನೆ ಮಾಡಿರುವಂಥದ್ದು ಕಾಣಿದ್ದೀವಿ ನಾವೆಲ್ಲ. ಅಂಥವು ಸುಮಾರು ಉದಾಹರಣೆಗಳಿದೆ. ಇವತ್ತು ಏನು ಅಂಬೇಡ್ಕರ್ ಭವನವನ್ನು ಒಂದು ಹಬ್ಬದ ರೀತಿಯಲ್ಲಿ ಇವತ್ತೇನು ಉದ್ಘಾಟನೆ ಆಗ್ತಾ ಇದೆ, ಇವತ್ತಿನ ಶಾಸಕರು ಹಾಗೂ ಮಾಜಿ ಮಂತ್ರಿಗಳು MC ಸುಧಾಕರ್ ರೆಡ್ಡಿ ಅವರು ಇವತ್ತು ಅದಕ್ಕೆ ವಿಸ್ತರಣೆ ಮಾಡಿದ್ದಾರೆ, ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಎಕ್ಸ್ಪ್ಯಾಂಡ್ ಮಾಡಿ ಸುಮಾರು 20 ಕೋಟಿ ಅಂತ ಹೇಳ್ತಾರೆ ವೆಚ್ಚ. ಆ 20 ಕೋಟಿ ವೆಚ್ಚದಲ್ಲಿ ಇವತ್ತು ಅದ್ಭುತವಾದ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ. ನಾವು ನೋಡಬಹುದು. ಇವತ್ತು ಅಂದಿನ ಸಂಸದರು KH ಮುನಿಯಪ್ಪಾಜಿ ಅವರು ಇಂದಿನ ಸಮಾಜ ಕಲ್ಯಾಣ ಸಚಿವರಾಗಿದ್ದಾರೆ. ನೋಡಿ, ಹೆತ್ತ ಅದೃಷ್ಟ. ಇವತ್ತು ನಮ್ಮ ಜಿಲ್ಲೆಯವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಇವತ್ತು ಉದ್ಘಾಟನೆಗೆ ಬರ್ತಾ ಇದ್ದಾರೆ ಅಂದ್ರೆ ನಮ್ಗೆ ಬಹಳ ಸಂತೋಷ. ಇವತ್ತು ಗೆಸ್ಟ್ಗಳು ಬಹಳಷ್ಟು ಜನ ಬರ್ತಾ ಇದ್ದಾರೆ. ಇವತ್ತು ಅಧ್ಯಕ್ಷತೆ ವಹಿಸೋರು MC ಸುಧಾಕರ್ ರೆಡ್ಡಿ ಅವರು. ಅದೇ ರೀತಿ ಹೇಳ್ಕೊಂಡು ಹೋದ್ರೆ ಇವತ್ತು ನಾವೇನು ARTO ಆಫೀಸ್ ಕಂಡಿದ್ದೀವಿ, ತಮಗೆಲ್ಲ ತಿಳಿದಿರೋ ಪ್ರಕಾರ ಏನು ನೀರಿನ ಸಮಸ್ಯೆ ಇದೆ. ಆ ನೀರು ಸಮಸ್ಯೆಗೆ ಇವತ್ತೇನು ಭಕ್ತಹಳ್ಳಿ ಅರಸಕೆರೆ ನೀರು ಸುಮಾರು ಟ್ಯಾಂಕ್ಗಳಿಗೆ ಕನೆಕ್ಟ್ ಆಗಿದೆ. ಇವತ್ತು ನಮ್ಮ ಟ್ಯಾಂಕ್ಗೆ ಕನೆಕ್ಟೇ ಆಗಿಲ್ಲ, ನೀರೇ ಬರ್ತಾ ಇಲ್ಲ. ಏನು ಪಾಪ ಮಾಡಿದ್ದಾರೆ ಚೇಲೂರು ಸರ್ಕಲ್ನಿಂದ ಈ ಕಡೆ ಜನರು ಏನು ಪಾಪ ಮಾಡಿದ್ದಾರೆ? ನಮ್ಗೇನು ಭಕ್ತಹಳ್ಳಿ ಅರಸಕೆರೆ ನೀರು ಬೇಡವಾ? ನಮ್ಗೆ ಶಾಲಿ ಮಹಲ್ ಬೇಡವಾ? ನಮ್ಮ ಕಬ್ರಸ್ತಾನ್ ಜಾಗ ಬೇಡವಾ? ಆ ಮುರುಗಮಲದಲ್ಲಿ ಏನು 35 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಆ 35 ಕೋಟಿನ 35 ಲಕ್ಷನ ಬಂದಿದೆಯಲ್ಲೋ ಗೊತ್ತಿಲ್ಲ. ಯಾಕೆ ಈ ಥರ ನಮ್ಗೆ ನೋವು ಕೊಡ್ತಾ ಇದ್ದೀರಾ? ಏನೋ ಹೇಗೋ ನಿಂಗೆ ಬಿಟ್ಟಿರೋ ಅಂಥದ್ದು ಮಾಡ್ತಿರೋ ಬಿಡ್ತಿರೋ, ಆದರೆ
ನಾವು ನಿಮಗೆ ಪ್ರಶ್ನೆ ಮಾಡ್ತಾ ಇರ್ತೀವಿ, ಅದು ನಮ್ಮ ಹಕ್ಕು. ಇವತ್ತು ಏನು ನಾಳೆ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರ ಭವನವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅದಕ್ಕೆ ಬಹಳಷ್ಟು ಶ್ರಮ KH ಮುನಿಯಪ್ಪ ಜಿ ಅವ್ರದ್ದು ಇದೆ, JK ಕೃಷ್ಣಾರೆಡ್ಡಿ ಮಾಜಿ ಶಾಸಕರದ್ದು ಇದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಕೃಷ್ಣಾರೆಡ್ಡಿ ಅವರು ಜಮೀನು ಮಂಜೂರು ಮಾಡಿ ಬಿಲ್ಡಿಂಗ್ ಕಟ್ಟಿ ಎಲ್ಲ ಮಾಡಿದ್ರು. ಆದರೆ ಉದ್ಘಾಟನೆ ಯಾರು ಮಾಡಿದ್ರು? ಇಂದಿನ ಶಾಸಕರು MC ಸುಧಾಕರ್ ರೆಡ್ಡಿ ಅವರು ಮಾಡಿದ್ರು. ವಾಲ್ಮೀಕಿ ಭವನ ಅಂದಿನ ದಿನಗಳಲ್ಲಿ ಅಂದಿನ ಶಾಸಕರು M ಕೃಷ್ಣಾರೆಡ್ಡಿ ಅವರು ಜಮೀನು ಮಂಜೂರು ಮಾಡಿದ್ರು, ಕಟ್ಟಡ ಕಟ್ಟಿದ್ರು. ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ MC ಸುಧಾಕರ್ ರೆಡ್ಡಿ ಅವರ ಅದನ್ನು ಉದ್ಘಾಟನೆ ಮಾಡಬಹುದು. ಹೇಳಕ್ಕೆ ಬಹಳಷ್ಟಿದೆ. ಇವತ್ತು ನಗರತ್ನದಲ್ಲಿ ಏನು ಭಕ್ತಳ್ಳಿ ಅಸ್ಕರಿ ನೀರು ಅದು ಯಾರು ಮಾಡಿದ್ರು? M ಕೃಷ್ಣಾರೆಡ್ಡಿ ಅವರು ಮಾಜಿ ಶಾಸಕರು ಮಾಡಿದ್ರು, ಉದ್ಘಾಟನೆ ಅವರು ಮಾಡಿದ್ರು. ಈಗ ಅದಕ್ಕೆ ವಿಸ್ತರಣೆ ಮಾಡ್ತಾವ್ರೆ, ಎಕ್ಸ್ಪ್ಯಾಂಡ್ ಮಾಡ್ತಾವ್ರೆ. ವಾಲ್ಮೀಕಿ ಭವನವನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ ಇಂದಿನ ಶಾಸಕರು. ತಮಗೆಲ್ಲ ತಿಳಿದಿದೆ, ನೀವು ಸುಮಾರು ಸತಿ ಎಲ್ಲ ಮೀಡಿಯಾ ಅವರು ಹೋಗಿರ್ತಾರೆ, ಹೋಗ್ಬಿಟ್ಟು ವಿಡಿಯೋಸ್ ಎಲ್ಲ ಮಾಡಿರ್ತೀರಾ. ಅಂದಿನ ಶಾಸಕರು ಯಾರ್ಯಾರಿದ್ರು, ಏನೇನು ಮಾಡಿದ್ರು ಅಂತ ನಿಮ್ಮ ರೆಕಾರ್ಡಲ್ಲಿ ಇರುತ್ತೆ. ಇಂದಿನ ಶಾಸಕರು ಏನೇನು ಮಾಡಿದ್ರು ಅಂತ ನಿಮ್ಮ ರೆಕಾರ್ಡಲ್ಲಿ ಇರುತ್ತೆ. ಇವೆಲ್ಲ ಯಾಕೆ ಹೇಳ್ತಾ ಇದೀವಿ ಅಂದರೆ, ಇವತ್ತು ಹಬ್ಬ, ನಾಳೆನೂ ಹಬ್ಬ, ಬಹಳ ಸಂತೋಷ ದಿನಗಳು ಇವತ್ತು ನಾಳೆ ನಮಗೆ. ಚೌಕ, ಆ ಚೌಕದಲ್ಲಿ ಸ್ವಲ್ಪ ಬಂದರೆ ಅಲ್ಲಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ನೋವು, ಸ್ವಲ್ಪ ನೋವಾಗತ್ತೆ. ಯಾಕೆ ನೋವಾಗತ್ತೆ ಅಂತ ಹೇಳಿದ್ರೆ, ನಮ್ಮ ಶಾಸಕರು MC ಸುಧಾಕರ್ ರೆಡ್ಡಿ ಅವರು ಹೇಳಿದ್ರು, ಇಲ್ಲಿ ಅದೇನೋ ಕ್ಲಿಪ್ಪಿಂಗ್ ತೊಗೊಳ್ತಾರಲ್ಲ ಫೋಟೋಗಳಲ್ಲಿ, ಸೆಲ್ಫಿಗಳು ತಗೋಬೋದು, ಸೆಲ್ಫಿ ಸ್ಪಾಟ್ಗಳು ಇದು ಅಂತ. ಬಡವರ ಹೊಟ್ಟೆಗೆ ಹೊಡೆದು ಸೆಲ್ಫಿ ಸ್ಪಾಟ್ ಮಾಡುವಂಥದ್ದು ಎಲ್ಲೋ ಒಂದು ಅದೇನು ಹೇಳ್ತಾರೆ ಆ ಸ್ಟೇಟ್ಮೆಂಟ್ಗೆಲ್ಲ ಒಂದು ಕಡೆ ನೋವು ಆಗುತ್ತೆ. ಅದೇನು ಮೂರ್ತಿಗಳು ಇನ್ನೊಂದು ಮತ್ತೊಂದು ಏನೋ ಇಕ್ಕಿದ್ದಾರೆ. ನಮ್ಮ ಮುನ್ಸಿಪಲ್ ಆಫೀಸ್ ಪಕ್ಕದಲ್ಲಿ ದೊಡ್ಡದಾಗಿದೆ ಅಲ್ಲ ಪಾರ್ಕು, ಅಲ್ಲಿ ಇಕ್ಬೋದಾಗಿತ್ತು, ಅಲ್ಲಿ ಫುಡ್ ಕೋರ್ಟ್ ಮಾಡ್ಬೋದಾಗಿತ್ತು. ಏನು ತಲ್ಲೋ ಗಾಡಿಗಳಲ್ಲಿ ಇಡ್ಲಿ, ದೋಸೆಗಳು, ಚಿತ್ರಾನ್ನ ಮತ್ತೊಂದು ಎಲ್ಲ ಮಾಡ್ಕೊಳ್ತಾ ಇದ್ರು, ತರಕಾರಿಗಳು ಮಾಡ್ಕೊಳ್ತಾ ಇದ್ರು. ಅಂಥವ್ರಿಗೆ ಅಟ್ಲೀಸ್ಟ್ ಫುಡ್ ಕೋರ್ಟ್ ಮಾಡಿಕೊಡ್ಬೋದಾಗಿತ್ತು. ಅಲ್ಲಿ ಮೂರ್ತಿಗಳು ಇಟ್ಬಿಟ್ಟು ಏನೇನೋ ಮಾಡಿಬಿಟ್ಟು ಅವ್ರ ಅನಿಸಿಕೆ, ಅದು ಅವ್ರ ಕನಸು. ನಮ್ಮ ಅನಿಸಿಕೆ ನಾವು ಹೇಳ್ತಾ ಇದ್ದೀವಿ. ಆದಮೇಲೆ ನಿಮ್ಗೆ ಪ್ರೀತಿ ಇಲ್ವಾ, ಅಥವಾ ಮಾಡಲೇಬಾರ್ದಿರೋ ಇವ್ರಿಗೆ ಅಂತನ, ಅಥವಾ JK ಕೃಷ್ಣಾರೆಡ್ಡಿ ಮಾಡಿಲ್ಲ ನಾನು ಮಾಡೋದು ಬೇಡ ಅಂತನ? ಯಾಕೆ ಈ ರೀತಿ ಆಗ್ತಾ ಇದೆ? ಒಂದು ಶಾಲಿ ಮಹಲ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೇನು ಮಾಡಕ್ ಸಾಧ್ಯ? ನೀವು ಆ 35 ಕೋಟಿನೂ ಹೋಯ್ತು, ಇನ್ನ ಬಂದಿಲ್ಲ. ಇನ್ನು 1.5 ವರ್ಷ ಏನೋ ಇದೆ. 1 ವರ್ಷದಲ್ಲೆಲ್ಲ ಎಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟು ಇರುತ್ತೆ. ಮತ್ತೇನಾಗತ್ತೋ ಏನು ಹೋಗತ್ತೋ. ಇಲ್ಲಿ ನೋಡಿದ್ರೆ ಇದು ಗತಿ, ಆ ಶಾದಿ ಮಹಲ್ ಆಗಿಲ್ಲ. ಇವೆಲ್ಲ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಇನ್ನೂ ಸಮಯಾವಕಾಶ ಇದೆ. ಒಂದು ಅದ್ಭುತವಾದ ಇಡೀ 2 ಜಿಲ್ಲೆ ಅಥವಾ 4 ಜಿಲ್ಲೆ ಅಥವಾ 10 ಜಿಲ್ಲೆಗಳಲ್ಲಿ ಇಲ್ಲದೇ ಇರುವಂಥ ಶಾದಿ ಮಹಲ್ ಮಾಡಬೇಕಂತ ನಾನು MC ಸುಧಾಕರ್ ರೆಡ್ಡಿ ಅವರು ಮಾನ್ಯ ಶಾಸಕರ ಹತ್ರ ಮನವಿ ಮಾಡ್ತೇನೆ. ಆಶ್ರಯದಲ್ಲಿ ಸಂವಿಧಾನದ ಅಡಿಯಲ್ಲಿ ನಾವು ಮಾತಾಡೋ ಹಕ್ಕಿದೆ, ನಾವು ಮಾತಾಡ್ತೀವಿ. ನಮಗೆಲ್ಲ ನೋವಾಗ್ತಾ ಇದೆ. ಬಡವರ ಹೊಟ್ಟೆ ಒಡೆದ್ಬಿಟ್ಟು ಇವತ್ತು ಸೆಲ್ಫಿ ಸ್ಪಾಟ್ ಮಾಡುವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ? ಅದ್ಯಾವುದು ಪರ್ದೆ ಹಾಕಿದಾರಂತ ಎಲ್ಲಿಟ್ಟಿದ್ದು? ಏನು ನೋಡೋದಲ್ಲಿ? ಯಾರು ನೋಡೋವನು? ಬಿಸಿಲಲ್ಲಿ ಯಾರು ನಿಂತ್ಕೊಂಡವನು? ಮಳೆಯಲ್ಲಿ ಯಾರು ನಿಂತ್ಕೊಂಡವನು? ಆಟ ಆಡೋವಂಥ ಮೈದಾನನ ಅದು? ಏನನ ಅಂದಿನ ದಿನಗಳಲ್ಲಿ ಆಜಾದಿ, ಏನು ನಮ್ಮ ಮಾಜಿ ಶಾಸಕರು ಹೇಳಿದಾರಲ್ಲ, ಆಜಾದಿ ನಿಮ್ಗೆ ಸಿಗತ್ತೆ ಅಂತ ಮಹಾನ್ ವ್ಯಕ್ತಿ ಹೇಳ್ಬಿಟ್ಟು ಹೋಗಿದ್ರು.
ಅದಕ್ಕೆ ಆಜಾದ್ ಚೌಕ್ ಅಂತ ಹೆಸರಿಟ್ರು ಅಂತ ಹೇಳಿದ್ರಿ. ಅದಕ್ಕೆ ಫ್ರೀಡಮ್ ಫೈಟರ್ಸ್ ಎಲ್ಲ ಮೂರ್ತಿಗಳಿಕ್ಕಿ ಅಟ್ಲೀಸ್ಟ್ ಒಂದು ಫುಡ್ ಕೋರ್ಟ್ ಮಾಡಿದಿದ್ರೆ ಒಂದು ಅರ್ಥ ಇತ್ತು. ಮಕ್ಕಳು ಆಟ ಆಡುವಂಥದ್ದು ಏನೋ ಸೆಲ್ಫಿಗಳು ತಗೊಳ್ಳೋಂಥ ಪಾರ್ಕಲ್ಲಿ ಮಾಡಬೇಕಾಗಿತ್ತು. ಇಲ್ಲಿ ಅವ್ರು ಬಿಟ್ಟಿರೋದು ಅದು ಏನೋ ಮಾಡ್ಕೊಳ್ಳಿ. ನನ್ನ ಮನವಿ ಏನಂದ್ರೆ, ಏನು ಮುರುಗಮಲ್ಲಾದಲ್ಲಿ 30 ಕೋಟಿನೋ 35 ಕೋಟಿನ ಕೋಟಿಗಳು ಕೇಳಿ ಸಾಕಾಗೋಯ್ತು. ಆ ಕೋಟಿಗಳು ಎಲ್ಲಿ ಹೋಗಿದ್ಯೋ ಗೊತ್ತಿಲ್ಲ. ಹೇಳಿ ಸುಮಾರು 1.5 ವರ್ಷ ಆಗ್ತಾ ಇದೆ ಅಥವಾ 1 ವರ್ಷ ಆಗ್ತಾ ಇದೆ, ಆ ಕೋಟಿ ಇನ್ನೂ ಬಂದಿಲ್ಲ. ಆ ಕೋಟಿಗಳೆಲ್ಲಿ ಹೋಗಿದೆ? ಮನಸ್ಸಿದ್ರೆ ಮಾರ್ಗ. ಕೋಟಿ ಕೆಲಸಗಳು ಮಾಡಿ ಬೇಡ ಅಂತ ಇರೋದು ಯಾರು? ನಾವು ಒಂದು ರೀತಿ ಹಬ್ಬ ಮಾಡ್ಕೋಬೋದಲ್ಲ. ನಮ್ಗೂ ಹತ್ರದಲ್ಲಿ ಉರುಸಿದೆ ಮುರುಗಮಲ್ಲ, ಅದು ಅಲ್ಲೂ ಆಗ್ಬಿಟ್ಟಿದ್ರೆ ಕೆಲಸ ಹಬ್ಬ ಮಾಡ್ಕೊಳ್ತಾ ಇದ್ವಿ ಇಲ್ವೇ? ಅದೇ ರೀತಿಯಾಗಿ ಸುಮಾರು 3.5 ವರ್ಷದಿಂದ ಹೇಳ್ತಾ ಇದ್ದೀವಿ, ನಮ್ಮ ಸಮುದಾಯಕ್ಕೆ ಒಂದು ಶಾದಿ ಮಹಲ್, ನಮಗೆ 25 ಕೋಟಿ ಶಾದಿ ಮಹಲ್ ಬೇಡ, 20 ಕೋಟಿ ಶಾದಿ ಮಹಲ್ ಬೇಡ, ಕನಿಷ್ಠ ಇಡೀ ತಾಲೂಕ್ಗೆ ಒಂದು 15 ಕೋಟಿ ಆಗುವಂತ ಶಾದಿ ಮಹಲ್ ಯಾಕೆ ಮಾಡ್ತಾ ಇಲ್ಲ ನೀವು? ಯಾಕೆ ಮಾಡ್ತಾ ಇಲ್ಲ?